ಲವ್ ಸ್ಟೋರಿಗೆ ಒಂದು ಟೈಟಲ್ ಕೊಡೋದಾದ್ರೆ ಏನ್ ಕೊಡ್ತೀರಾ? ಟೈಟಲ್ ಅಂತಿಲ್ಲ, ಬಟ್ ಕೊಡಲೇಬೇಕು ಅಂದರೆ ಡೆಸ್ಟಿನಿ. ವಾವ್, ಸೂಪರ್. ಡೆಸ್ಟಿನಿ ಲವ್. ಓಕೆ, ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಏನಾದರೂ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ ಅಥವಾ ಲಾಂಗ್ ಡ್ರೈವ್ ಹೋಗುವಂಥದ್ದು, ಟ್ರಿಪ್ ಹೋಗುವಂಥದ್ದು ಏನಾದರೂ ಹೇಗೆ? ಇಲ್ಲ, ಆ್ಯಕ್ಚುಲಿ ತುಂಬ ಜಾಸ್ತಿ ಹೊರಗಡೆ ಓಡಾಡಬೇಕು ಅಂತ ತುಂಬ ಆಸೆ ಪಡೋದು ಮೇಡಮ್ ಅವರು. ನಾನು ಸ್ವಲ್ಪ ಕಮ್ಮಿ, ಏನಕ್ಕೆ ನ್ಯೂ ಇಯರ್ ಅಂತ ಬಂದಾಗ ನಾವು ಆದಷ್ಟು ನಾವು ಮನೇಲಿ ನಾವು ಫ್ಯಾಮಿಲಿ ಜೊತೆ ನಾನು ಇದ್ದಷ್ಟು ಅಭ್ಯಾಸ ನನಗೆ. ಓಕೆ, ಅದೊಂದು ಯಾವಾಗ ಒಂದು ಪ್ಲಾನ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಪ್ಪ ನಾನು ವೀಕೆಂಡು ನ್ಯೂ ಇಯರ್ಗೆ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಹೋದರೆ ಏನೋ ಒಂದು ಆಗೋದು, ಇಲ್ಲ ಯಾರಾದ್ರು ಒಂದು ಮಿಸ್ಬಿಹೇವ್ ಮಾಡೋದು, ಏನೋ ಒಂದು ಆಗುತ್ತೆ. ಏನಕ್ಕೆ ಬೇಕು? ಇಲ್ಲಾಂದ್ರೆ ವಿ ಯೂಸ್ ಟು ಗೋ ಫಾರ್ ಫಾರ್ಮ್ ಹೌಸ್, ಇಲ್ಲ ನಮ್ಮ ಕೂರ್ಗು ನಮ್ಮ ಪ್ಲೇಸ್ ಏನಿದೆ ನಮ್ಮ ಅಲ್ಲಿ ನಮ್ಮ ಮಾಮನ ಮನೆ ಆಗಿರ್ಬೋದು, ಅಲ್ಲ ಹಂಗೋಗಿ ಸೆಟ್ಲ್ ಆಗ್ಬಿಡ್ತಿದ್ವಿ. ಸೊ ಈ ಸರಿ ಹೆಂಗೆ ಅಂದರೆ ಕಂಪ್ಲೀಟಾಗಿ ರಿಸರ್ವ್ ಆಗಿದ್ಬಿಡೋಣ. 2025 ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಓಡಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. 2026 ಆರಾಮಾಗಿ ಎಲ್ಲರೂ ಹೋಗ್ಬೇಕು ಅಂದರೆ ಮುಂಚೆನೇ ಪ್ಲಾನ್ ಮಾಡಿಕೊಂಡು ಒಂದು ಫಾರ್ಮ್ ಹೌಸಾ ಎಲ್ಲರೂ ಒಂದು ಕಡೆ ಹೋಗಿ ಕೂತ್ಕೊಂಡ್ಬಿಡೋಣ. ಕ್ಯಾನ್ ಎಂಜಾಯ್ ವಾಟ್ ಎವರ್ ವಿ ವಾಂಟ್. ಒಂದಷ್ಟು ಫ್ರೆಂಡ್ಸ್ಗಳನ್ನ ಕರೆದ್ಬಿಟ್ಟು ಅಲ್ಲೇ ಬೇಕಾದ್ರೆ ಪಾರ್ಟಿ ಮಾಡೋಣ ಅಂತ ಅನ್ನೋದು ಅದೊಂದು ಫಿಕ್ಸ್ ಆಗಿತ್ತು ಅಷ್ಟೇ. ಓಕೆ, ಸೊ ವೈಫ್ ಬಂದ ಮೇಲೆ ರಂಜಿತ್ ಅವರ ಲೈಫ್ ಯಾವ ರೀತಿಯಾಗಿ ಬದಲಾಯಿತು? ಅದ್ಭುತವಾಗಿದೆ. ಶಿ ಇಸ್ ಡಿಸೈನಿಂಗ್ ಮೈ ಲೈಫ್. ಡ್ರೆಸ್ ಇಂದ ಹಿಡಿದು ಲೈಫ್ ವರೆಗೂ ಡಿಸೈನಿಂಗ್. ಎಸ್ ಎಕ್ಸಾಕ್ಟ್ಲಿ. ನಾನು ಅದೇ ಹೇಳಿಲ್ವಾ, ಸಿ ವೆನ್ ಇಟ್ಸ್ ಕಮ್ ಫಾರ್ ಡಿಸೈನಿಂಗ್ ಆಲ್ಸೋ ಸಿ ವಾಸ್ ಕಂಪ್ಲೀಟ್ಲಿ ಪರ್ಫೆಕ್ಷನ್ ಅವ್ರಿಗೆ. ಓಕೆ, ಸೊ ನಂಗೆ ಹಿಂಗೆ ಇರಬೇಕು, ಇದೇ ಥರ ಇರಬೇಕು, ಆ ಡಿಸೈನ್ ಇದೇ ಥರ ಬರಬೇಕು, ಆ ಪರ್ಫೆಕ್ಷನ್ ನಾನು ನೋಡಿದ್ದೀನಿ. ಸೊ ಇವಾಗ ನನ್ನ ಲೈಫ್ ಅಂತ ಬಂದಾಗ ಶಿ ಈಸ್ ಗ್ರೂಮಿಂಗ್ ಎವ್ರಿಥಿಂಗ್. ಇಲ್ಲ ನೀವು ಈ ಥರ ಇರಬೇಕು, ಹಿಂಗೆ ಮಾಡಬೇಕು, ಆಯಿತು ನಿಮ್ಗೆ ಈ ಥರ ಡ್ರೆಸ್ಗಳನ್ನ ಇದು ಹಾಕೊಂಡು ಹೊರಗಡೆ ಯಾವ್ದು ರೀತಿ ಹೋಗ್ತೀರಾ ಅದೆಲ್ಲ ಒಂದೊಂಥರ ಡಿಸೈನ್ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಸಕ್ಸಸ್ ಅಂತ ಬಂದಾಗ ಶಿ ವಿಲ್ ಬಿ ಆಲ್ವೇಸ್ ವಿತ್ ಮೀ. ಸೊ ಒಂದು ಸಿನಿಮಾ ಅಂತ ಇರ್ಬೋದು, ಇದನ್ನ ಚೂಸ್ ಮಾಡಿ, ಈ ಥರ ಚೂಸ್ ಮಾಡಿ. ಸೊ ಆ ಗೈಡ್ನೆಸ್ ಇದ್ದೇ ಇದೆ ಅವತ್ತು. ಓಕೆ, ಇನ್ನು ರಂಜಿತ್ ಅಂತ ಬಂದ್ರೆ ಸಪ್ರೇಟ್ ಫ್ಯಾನ್ ಬೇಸೇ ಇದೆ ಅಂತ ಕೇಳಿದ್ದೀರಾ? ಅಫ್ಕೋರ್ಸ್ ಕೇಳಿರ್ತೀರಾ. ಸೊ ಕ್ರೇಜಿಯಸ್ಟ್ ಪ್ರಪೋಸಲ್ ಅಂತ ಹೇಳಿದ್ರೆ ಈ ಟೈಮಲ್ಲಿ ಯಾವ್ದಾದ್ರು ನೆನ್ಪು ಮಾಡ್ಕೊಳ್ಬೋದಾ? ಇದೆ ಆ್ಯಕ್ಚುಲಿ. ಆಲ್ಮೋಸ್ಟ್ ನನ್ನ ಅವನು ಮತ್ತು ಶ್ರಾವಣಿ ಸೀರಿಯಲಿಂದ ಬಂದಾಗ ತುಂಬ ಜನ ಆಲ್ಮೋಸ್ಟ್ ಫೀಮೇಲ್ ನನ್ನ ಫ್ಯಾನ್ಸ್ಗಳೇನಿದ್ದಾರೆ, ನಮಗೆ ಗೊತ್ತು ನೀವು ಸಿಗಲ್ಲ ಅಂತ, ಬಟ್ ಸ್ಟಿಲ್ ಐ ಲವ್ ಯು ಆಗಿ ಅಂತೆಲ್ಲ ಮೆಸೇಜ್ ಮಾಡಿರ್ತಾರೆ. ಸೊ ಕೆಲವು ನನ್ನ ಹೇರ್ ಸ್ಟೈಲ್ಗೆ ಇಷ್ಟಪಟ್ಟಿರೋರು ಇದ್ದಾರೆ, ಕೆಲವು ನನ್ನ ಲುಕ್ಸ್ಗೆ ಇಷ್ಟಪಟ್ಟಿರೋರು ಇದ್ದಾರೆ, ಕೆಲವು ನನ್ನ ಡೈಲಾಗ್ಸ್ಗಳಿಗೆ ಇಷ್ಟಪಟ್ಟಿರೋರು ಇದ್ದಾರೆ. ಸೊ ಆ ಥರ ಡಿಫ್ರೆಂಟ್ ಆಗಿ ಮಾತಾಡೋರು ಇದ್ದಾರೆ. ಅದೆಲ್ಲ ಮಾಡ್ತಾರೆ, ಈಗಲೂ ಮಾಡ್ತಾರೆ. ನಮ್ಗೆ ಈಗಲೂ ನೋಡಿದಾಗ ಮೇಡಮ್ ಅವ್ರು ನೋಡಿದಾಗ ನಮ್ಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ. ನಿಮಗೆ ಜಲಸ್ ಫೀಲ್ ಆಗಲ್ವಾ? ನೀವೇನು ಹೇಳ್ತೀರಾ? ನೋ, ಇಲ್ಲ, ನನಗೆ ಐ ಆಮ್ ಟು ಓಪನ್ ಅಂಡ್ ಐ ನೋ ಹಿಮ್ ಅಲ್ವಾ. ಓಕೆ, ಅವ್ರು ಏನು ಅಂತ ನಿಮಗೆ ಗೊತ್ತಿದೆ, ಫ್ಯಾನ್ಸ್ ಅಲ್ವಾ. ಸೊ ಅವ್ರ ಫೀಲಿಂಗ್ಸು ಐ ರೆಸ್ಪೆಕ್ಟೆಡ್. ಸೊ ಆ ಥರ ಎಲ್ಲ ಏನೂ ಇಲ್ಲ. ಸೊ ಜಾಸ್ತಿ ಜಗಳ ಮಾಡೋದು ಯಾರು? ಜಗಳ ಮಾಡಿದಾಗ ಫಸ್ಟ್ ಸಾರಿ ಕೇಳೋದು ಯಾರು? ಜಗಳನೇ ಇಲ್ಲ. ಜಗಳನೇ ಇಲ್ಲ ಅಂತನಾ? ಹೌದಾ ಸರ್? ಇಲ್ಲ, ಜಗಳ ಅನ್ನೋದಿಲ್ಲ. ಅಂದ್ರೆ ನಾರ್ಮಲ್ ಟಾಕ್ಸ್ಗಳು ಬರುತ್ತೆ, ಅಲ್ಲಿ ಸ್ವಲ್ಪ ರೇಗಿಸ್ಬಿಟ್ಟು ಸ್ವಲ್ಪ ಅವ್ರು ಸಮಾಧಾನ ಮಾಡ್ಬಿಟ್ರೆ ಆಗೋಯ್ತು. ಅಂಡ್ ಶಿ ಇಸ್ ನಾಟ್ ಲೈಕ್ ಏನಿಲ್ಲ. ಅವ್ರು ನನಗೆ ಕೋಪ ಬಂದಿದ ತಕ್ಷಣ ಫಸ್ಟ್ ಸ್ಮೈಲ್ ಮಾಡ್ಬಿಡ್ತಾರೆ. ನನಗೆ ಆ ಸ್ಮೈಲ್ ನೋಡಿದ ತಕ್ಷಣ ಕೋಪ ಹೊರಟೋಗುತ್ತೆ. ಅದೆಲ್ಲ ಇಲ್ಲ. ನಾನು ಅದಕ್ಕೆ ಹೇಳಿಲ್ವಾ, ನೋಡಿ ಇವಾಗ ನಮ್ಮ ಒಂದು ಕಂಪನಿ ಅಂತ ಬಂದಾಗ, ಒಂದು ಕಪಲ್ ಅಂತ ಬಂದಾಗ ಅವ್ರನ್ನ ಸಮಾಧಾನ ಮಾಡೋ ಥರ ಇರಬೇಕು, ಕೋಪ ಬರ್ಸೋ ಥರ ಇರಬಾರ್ದು. ಆ್ಯಂಡ್ ಶಿ ಇಸ್ ಹ್ಯಾವಿಂಗ್ ದಟ್ ಕ್ವಾಲಿಟಿ. ನನಗೆ ಏನೇ ಒಂದು ಆಯಿತು ಅಂದ್ರೆ ಮುಂಚೆನೇ ಶಿ ವಿಲ್ ಬಿ ಲೈಕ್ ಪ್ರಿಪೇರ್ಡ್. ಈ ಥರ ಕೋಪ ಬರುತ್ತೆ ಅವ್ರಿಗೆ, ಅದೆಲ್ಲ ಮಾತಾಡೋಕ್ಕೆ ಹೋಗಲ್ಲ. ಇಲ್ಲ, ಸೈಲೆಂಟ್ ಅಂತ ಇಲ್ಲ, ಅದು ಮಾತಾಡೋಕ್ಕೆ ಹೋಗಲ್ಲ, ಆ ಟಾಪಿಕ್ ತೆಗೆಯಲ್ಲ. ಶಿ ವಿಲ್ ಬಿ ಕೀಪ್ ಸ್ಮೈಲಿಂಗ್ ಅಟ್ ಹೋಮ್. ನಂಗೆ ಅದೇ ಖುಷಿ.